ಹಲೋ ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇನ್ ಕನ್ನಡ. ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಇವತ್ತಿನ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರೂ. ಸೊ ಇವತ್ತು ಬಂದು ನನ್ನ ಆ್ಯನಿವರ್ಸರಿ ಡೇ ಆಗಿರುತ್ತೆ. ಇದು ಆ್ಯನಿವರ್ಸರಿ ವ್ಲಾಗ್ ಆಗಿರುತ್ತೆ. 2 ದಿನದ ವ್ಲಾಗ್ ಆಗಿರುತ್ತೆ. ಆ್ಯನಿವರ್ಸರಿ ದಿನ ಬೆಳಗ್ಗೆ ಎದ್ದು ನಮ್ಮ ಮನೆ ಹತ್ರ ಇರೋ ಕಾವೇರಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಮತ್ತು ಸಂಜೆಗೆ ನಾವು ಮೈಸೂರಿಗೆ ಹೊರಟ್ವಿ. ಅದನ್ನು ಯಾವುದೂ ನಾನು ವಿಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ. ಸಂಜೆ ಹೊರಟು ನಾವು 11:30 ಹಾಗೆ ನಾವು ರೀಚ್ ಆದ್ವಿ. ಸೊ ಹೋಗ್ತಾನೆ ನಾವು ಚೆನ್ನಾಗಿ ಎಂಪೈರಲ್ಲಿ ಡಿನ್ನರೆಲ್ಲ ಮಾಡಿಕೊಂಡು, ಮದ್ದೂರು ಹತ್ರ ಎಂಪೈರ್ ಇದೆಯಲ್ಲ, ಸೊ ಅಲ್ಲಿ ನಾವು ಡಿನ್ನರೆಲ್ಲ ಮಾಡಿಕೊಂಡು ಲೇಟ್ ನೈಟು ಹೋಗಿ ಮೈಸೂರಲ್ಲಿ ರೂಮ್ ಮಾಡ್ಕೊಂಡ್ವಿ. ನೈಟು ಸ್ಟೇ ಮಾಡಿಕೊಂಡು, ಇದು ಆ್ಯಕ್ಚುಲಿ ಬೆಳಗ್ಗೆ ಎದ್ದು ನಾನು ಫ್ರೆಶ್ ಅಪ್ ಹಾಕಿರೋದು. ಅಂದರೆ ಮುಖ ತೊಳ್ಕೊಂಡು ಬ್ರಷ್ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಾಲ್ಕನಿಯಿಂದ ವ್ಯೂ ಚೆನ್ನಾಗಿತ್ತು. ರೋಡ್ ಪಕ್ಕದಲ್ಲೇ ನಮ್ಮ ರೂಮ್ ಏನಿತ್ತು ಅದಿತ್ತು. ಸೊ ಹಾಗಾಗಿ ಬೆಳಗ್ಗೆ ನೈಟು ಏನು ನೋಡೋಕ್ಕಾಗಿರ್ಲಿಲ್ವಲ್ಲ. ಸೊ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೆ ರೂಮ್ ಹೇಗಿದೆ ಅಂತ ಎಲ್ಲ ಹೇಳಿಬಿಟ್ಟು. ಸೊ ಮೈಸೂರು ವೈಬೇ ಒಂಥರ ಚೆನ್ನಾಗಿರುತ್ತೆ. ಸೊ ಹಾಗೆ ಪಕ್ಕದಲ್ಲಿ ದೇವಸ್ಥಾನ ಕೂಡ ಇತ್ತು ನಮ್ಮ ಬಾಲ್ಕನಿ ಪಕ್ಕದಲ್ಲಿ. ಸೊ ಎಲ್ಲರೂ ಇನ್ನೂ ಮಲ್ಕೊಂಡಿದ್ರು. ಹಾಗೆ ನಾನು ಎದ್ಬಿಟ್ಟು ಹೊರಗಡೆ ಹೋಗೋಣ ನೋಡೋಣ ಅಂತ ಹೇಳಿಬಿಟ್ಟು ಹೋದ್ವಿ. ರೂಮ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ನಾನು ಮುಂದೆ ಈ ರೂಮ್ ಟೂರ್ನ ಮಾಡಿದ್ದೀನಿ, ತೋರಿಸ್ತೀನಿ ನಿಮಗೆ. ನನಗೆ ಪರ್ಸ್ನಲಿ ಈ ಥರ ರೂಮು ಇಷ್ಟ ಆಯಿತು. ಸೊ ಎಲ್ಲರೂ ಎದ್ದಿದ್ದಾರಾ ಅಂತ ನೋಡ್ತಾ ಇದ್ದೆ. ಅಂದರೆ ನಾವು ಹೋಗಿದ್ದು ಆಲ್ಮೋಸ್ಟ್ 10 to 12 ಮೆಂಬರ್ಸ್ ಏನೋ ಹೋಗಿದ್ವಿ. 2 ಕಾರಲ್ಲಿ ಹೋಗಿದ್ವಿ. ನೋಡ್ತಾ ಇರ್ಬೋದು ನಮ್ಮ ತಾರ ಆ ಕಡೆ ಪಕ್ಕದ ರೋಡಲ್ಲಿ ಪಾರ್ಕ್ ಆಗಿದೆ. ಜನ ಕೂಡ ತುಂಬ ಇದ್ದರು. ಅಂದರೆ ನಮ್ಮ ಆ್ಯನಿವರ್ಸರಿ ಬಂದ್ಬಿಟ್ಟು ಮೇ 2 ನಮ್ಮ ಆ್ಯನಿವರ್ಸರಿ ಇದ್ದಿತ್ತು. ಇದು ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ. ಯಾಕೆ ಅಂತ ಅಂದರೆ ಇದನ್ನು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಲಿಡೇಸ್ ಮಕ್ಕಳಿಗೆ ಸಮ್ಮರ್ ವೆಕೇಷನ್ ಇದ್ದಿದ್ದ ಕಾರಣದಿಂದ ಮನೇಲಿದ್ದರು. ನಾನು ಎಡಿಟ್ ಮಾಡಿ ಅಪ್ಲೋಡೆಲ್ಲ ಮಾಡೋಕ್ಕೆ ಹೋಗಿರಲಿಲ್ಲ. ಸೊ ಲೇಟಾಗಿದೆ, ಯಾಕೆ ಬೇಡ ಅಂದ್ಬಿಟ್ಟು ನಾನು ಅಪ್ಲೋಡ್ ಮಾಡಿದೆ, ಹಾಗೆ ಬಿಟ್ಬಿಟ್ಟಿದ್ದೆ. ನೋಡೋರಿಗೆ ಎಷ್ಟೋ ದಿನದ ಹಳೇದು ಹಾಕಿದ್ದಾರೆ ಅಂದ್ಕೊತಾರೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಆಮೇಲೆ ಓಕೆ, ಇವಾಗ ನಾನು ರೀಸೆಂಟಾಗಿ ವಿಜಯದಶಮಿ ಹಬ್ಬದ ಟೈಮ್ ಅಂದರೆ ದಸರಾ ಟೈಮಲ್ಲಿ ಹೋಗಿದ್ದೆ. ಸೊ ಹಳೇದು ವೀಡಿಯೋ ಹಾಕಿದ್ರೆ ಈ ಹೊಸ ವೀಡಿಯೋ ಅರ್ಥ ಆಗುತ್ತೆ ಅಂದ್ಬಿಟ್ಟು ಸೊ ಈ ವಿಡಿಯೋನ ಕೂಡ ಹಾಕಿದ್ದೀನಿ. 3 ರೂಮ್ನ ನಾವು ತೊಗೊಂಡಿದ್ವಿ. 3 ರೂಮಲ್ಲಿ ಹುಡುಗರು ಒಂದು ರೂಮಲ್ಲಿದ್ದರು. ನಾನು, ನಮ್ಮಮ್ಮ, ಹಸ್ಬೆಂಡು, ಮಕ್ಕಳು ಮತ್ತು ಕಾವ್ಯ, ಸತೀಶು, ನಮ್ಮತ್ತೆ ಅವರು ಮತ್ತು ಖುಷಿ ಒಂದು ರೂಮಲ್ಲಿದ್ದರು. ಸೊ ಎಲ್ಲರೂ ಎಬ್ಬಿಸ್ತಾ ಇದ್ದೆ, ಎದ್ದಿದ್ದೀರಾ ಬೆಳಗ್ಗೆ ಬೇಗ, ಅಂದರೆ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ಸೊ ಎಲ್ಲರೂ ಬೇಗ ರೆಡಿ ಆಗೋಣ ಅನ್ನೋದೊಂದು ಪ್ಲ್ಯಾನಲ್ಲಿತ್ತು. ಬೇಗ ಹೋದರೆ ಬೇಗ ದರ್ಶನ ಆಗುತ್ತೆ ಅನ್ನೋದೊಂದು ಮೈಂಡಲ್ಲಿತ್ತು. ಎಲ್ಲರೂ ಎಬ್ಬಿಸ್ತಾ ಇದ್ದೆ. ಹಾಗೆ ಪಾರ್ಕಿಂಗ್ ಸಿಗಲಿಲ್ಲ, ನೈಟ್ ಲೇಟ್ ಆಗಿದ್ದರಿಂದ ತಾರೊಂದು ಹೊರಗಡೆನೇ ನಿಲ್ಲಿಸಿದ್ವಿ. ಆಡಿ ಒಳಗಡೆ ಹಾಕಿ ತಾರನ್ನು ಹೊರಗಡೆ ನಿಲ್ಲಿಸಿದ್ವಿ. ಹೊರಗಡೆ ಎಲ್ಲ ವ್ಯೂನೆಲ್ಲ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಇದ್ದೆ. ಬಾಗಿಲು ತಟ್ಟಿದ್ದೆ, ತೆಗ್ದಿರಲಿಲ್ಲ. ಮತ್ತು ಇನ್ನೊಂದು ಸತಿ ತೆಗೆದೆ. ಎದ್ದು ಬಂದರು ಒಬ್ಬೊಬ್ಬರೇ ನಿಧಾನಕ್ಕೆ. ಎದ್ದು ಬಂದುಬಿಟ್ಟು ನಾನು ಟೂತ್ ಬ್ರಷು ಅದನ್ನೆಲ್ಲ ಮರ್ತೋಗ್ಬಿಟ್ಟಿದ್ದೆ. ಟೂತ್ ಬ್ರಷು, ಪೇಸ್ಟು, ಸೋಪು, ಇದನ್ನೆಲ್ಲ ಶಾಂಪೂ ತೊಗೊಂಬರೋದಕ್ಕೆ ಅಂದ್ಬಿಟ್ಟು ನಮ್ಮ ನವೀನ್ನ ಎಬ್ಬಿಸ್ಬಿಟ್ಟು ತೊಗೊಂಬ ಹೋಗು ಅಂತ ಕಳಿಸಿದ್ದೆ. ಹಾಗೆ ಅವನು ಬರ್ತಾ ಕಾಫಿ ತಂದುಕೊಟ್ಟ. ಎಲ್ಲರೂ ಆಲ್ಮೋಸ್ಟ್ ಎದ್ದಿದ್ವಿ ಆ ಟೈಮ್ಗೆ. ಕಾಫಿ ಕುಡಿದ್ಬಿಟ್ಟು ನಾನು ಕೂಡ ಬೇಗ ರೆಡಿ ಆಗೋಣ ಅಂತ ಹೋದೆ. ಮಕ್ಳಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡಿ ಮತ್ತು ನಾನು ರೆಡಿ ಆಗಿದ್ದು. ಖುಷಿಗೆ ಬಂದುಬಿಟ್ಟು ಕಾವ್ಯನೇ ರೆಡಿ ಮಾಡಿದ್ಲು. ಚೆನ್ನಾಗಿತ್ತು. ಬೆಳಗ್ಗೆನೆ ಒಂದು ಕಾಫಿ ಕುಡ್ಕೊಂಡು ಈ ಥರ ದೊಡ್ಡ ಬ್ಯಾಲ್ಕನಿಯಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಹಾಗೆ ನಾವು ಕೂಡ ಇವಾಗ ಪಾಪುನೂ ರೆಡಿ ಆದಳು, ನಾನು ಕೂಡ ರೆಡಿ ಆದೆ. ರೆಡಿ ಆದಮೇಲೆ ಒಂದು ಫೋಟೋ ವೀಡಿಯೋ ಮಾಡ್ಕೊಳ್ದಿದ್ರೆ ಹೇಗೆ ಅಂದ್ಬಿಟ್ಟು ಆ್ಯನಿವರ್ಸರಿಗೆ ಅಂತ ಏನೂ ನಾನು ತೊಗೊಂಡಿರಲಿಲ್ಲ. ಈ ಸ್ಯಾರಿನ ಇಷ್ಟ ಆಗಿತ್ತು ಅಂದ್ಬಿಟ್ಟು ಈ ಸ್ಯಾರಿ ತೊಗೊಂಡೆ. ಟ್ರೆಂಡಿಂಗಲ್ಲಿತ್ತು ಅಂದ್ಬಿಟ್ಟು ಆಗ ಈ ಸ್ಯಾರಿನ ತೊಗೊಂಡಿದ್ದೆ. ಈ ಕಾಂಬಿನೇಷನ್ ನನಗೆ ಸಖತ್ ಇಷ್ಟ ಆಯಿತು.
ಹೊಲಿಸ್ಕೊಂಡು ಆ್ಯನಿವರ್ಸರಿ ದಿನವೇ ಹಾಕ್ಕೊಂಡೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ್ಯನಿವರ್ಸರಿ ದಿನ ಅಂದರೆ ನೆಕ್ಸ್ಟ್ ಡೇಗೆ ನಾವು ಆ್ಯನಿವರ್ಸರಿ ದಿನ ನಾವಿಲ್ಲೇ ಊರಲ್ಲೇ ಪೂಜೆ ಎಲ್ಲ ಮಾಡಿ ಹೊರಟ್ವಿ ನೈಟು. ಇದು ನೆಕ್ಸ್ಟ್ ಡೇ ಇದು ಮೇ ಬಿ ಮೇ 3 ಇರ್ಬೋದು ಇದು. ಸೊ ನಾನು ಎಲ್ಲ ರೆಡಿ ಆದ್ವಿ, ನಮ್ಮಮ್ಮ ಕೂಡ ರೆಡಿಯಾಗಿದ್ದರು, ಕಾವ್ಯ, ಸತೀಶ್, ಹುಡುಗರು ಎಲ್ಲರೂ ರೆಡಿಯಾಗಿದ್ವಿ. ನಮ್ಮ ಹಸ್ಬೆಂಡ್ ಒಬ್ಬರು ಸ್ನಾನಕ್ಕೆ ಹೋಗಿದ್ರು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಸೊ ನಮ್ಮ ಸೋನು ಅಂತೂ ಸಿಕ್ಕಾಪಟ್ಟೆ ತರಲೆ, ಸಿಕ್ಕಾಪಟ್ಟೆ ತೀಟೆ. ನೋಡ್ತಾ ಇರ್ಬೋದು, ಹೋಗಿ ಆ ವಾರ್ಡ್ರೋಬ್ ಏನವರು ನಮ್ಮ ಲೆಗೇಜಸ್ ಏನು ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಮಾಡಿದ್ದಾರೆ, ಆ ಕಬೋರ್ಡ್ ಒಳಗೆ ಹೋಗಿ ಕೂತ್ಕೊಂಡು ಆಟಾಡ್ತಾಯಿದ್ಲು. ಅವಳು ಕೂಡ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು. ನಮ್ಮ ಸೋನಿಗೆ ಈ ಥರ ಫ್ರಾಕ್ಸ್, ಲಾಂಗ್ ಗೌನ್ಸ್ ಮತ್ತು ಫ್ರಾಕ್ಸು ಆ ಥರ ಹಾಕಿದ್ರೆ ಸಿಕ್ಕಾಪಟ್ಟೆ ಕ್ಯೂಟಾಗಿ ಕಾಣಿಸ್ತಾಳೆ. ಅದರಲ್ಲೂ ಅವಳು ಫೋಟೋಜೆನಿಕ್ ಇದ್ದಾಳೆ ತುಂಬ. ಫೋಟೋಸು ವೀಡಿಯೋಸ್ಗೆಲ್ಲ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಪೋಸ್ ಕೊಡ್ತಾಳೆ ಅವಳು. ಹಾಗೆ ನಾವು ಕೂಡ ಹೊರಗಡೆ ಬಂದು ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ, ಇನ್ಸ್ಟಾಗ್ರಾಮ್ಗೆ ಹಾಕೋಣ ಅಂತ ಹೇಳಿಬಿಟ್ಟು. ಇದನ್ನೆಲ್ಲ ನಾನು ಇನ್ಸ್ಟಾನಲ್ಲಿ ಆಲ್ರೆಡಿ ಹಾಕಿದ್ದೀನಿ. ಅವತ್ತು ಒಂದು 2-3 ಡೇಸ್ಗೆ ಹಾಕಿಬಿಟ್ಟೆ. ಈ ಸಣ್ಣದನ್ನೆಲ್ಲ ಬೇಗ ಎಡಿಟ್ ಮಾಡಿ ಹಾಕ್ಬಿಡ್ಬೋದು, 1 ಮಿನಿಟ್ ವೀಡಿಯೋ ಆ ಥರದ್ದೆಲ್ಲ. ಲಾಂಗ್ ವೀಡಿಯೋಸ್ಗೆ ತುಂಬ ಟೈಮ್ ತೊಗೊಳುತ್ತೆ. ಸೊ ನಂದು ಫೋಟೋಸ್ ಎಲ್ಲ ಆದಮೇಲೆ ಕಾವ್ಯ, ಸತೀಶ್ ಕೂಡ ಫೋಟೋಸ್ ಎಲ್ಲ ತೊಗೊಂಡ್ರು. ಅದಾದಮೇಲೆ ನಾವು ಕೂಡ ಹೊರಟ್ವಿ, ಟೈಮ್ ಆಯಿತು ಅಂತ ಹೇಳಿಬಿಟ್ಟು. ಹುಡುಗರು ಅವ್ರ ಕಾರ್ನ ತೊಗೊಂಡ್ರು. ಹಾಗೆ ನಾವು ಕೂಡ ಹೊರಟ್ವಿ. ಅಲ್ಲಿ ಆ್ಯಕ್ಚುಲಿ ರೂಟೆಲ್ಲ ಗೊತ್ತಿಲ್ಲದಿರೋದ್ರಿಂದ ಗೂಗಲ್ ತುಂಬಾ ಹೆಲ್ಪ್ ಮಾಡ್ತು ನಮಗಂತೂ. ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಆರಾಮಾಗಿ ಹೋದ್ವಿ. ಗೂಗಲಲ್ಲಿ ಮ್ಯಾಪ್ ಹಾಕ್ಕೊಂಡು ಹೊರಟ್ವಿ. ನೋಡ್ತಾ ಇರ್ಬೋದು, ರೋಡೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಮರ, ಫ್ಲವರ್ಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಗೆ ಬೆಟ್ಟ ಕೂಡ ಕಾಣಿಸ್ತಾ ಇದೆ ಅಲ್ಲಿ. ಬೆಟ್ಟದ ಎಂಟ್ರೆನ್ಸಿಗೆ ಕೂಡ ಬಂದ್ವಿ. ಹಾಗೆ ಹೊರಟ್ವಿ. ನನ್ನ ಮಕ್ಕಳಂತೂ ಸನ್ ರೂಫನ್ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ನಿಂತ್ಕೊಂಡು ಮೇಲೆ ಎಂಜಾಯ್ ಮಾಡಿದ್ರು. ಅಂದರೆ ಗಾಳಿ ಮಾತ್ರ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಆದರೂ ಕೂಡ ಎಂಜಾಯ್ ಮಾಡಿದ್ರು ಅವರು ಕೂಡ. ಚಿನಿಮಾ ಅಂತೂ ಫುಲ್ ಖುಷಿಯಾಗಿಬಿಟ್ಟಿದ್ಲು. ಅವಳಿಗೆ ಹೊರಗಡೆ ಹೋಗ್ತಾ ಇದ್ದೀನಿ, ಆ ಗ್ರೀನರಿ ಮನೆಯಲ್ಲೇ ಇದ್ದು ಅವಳಿಗೂ ತುಂಬ ಡಿಫ್ರೆಂಟಾಗಿ ಫೀಲ್ ಆಗ್ತಾಯಿತ್ತು. ಹಾಗೆ ಬೆಟ್ಟದ ಮೇಲಿಂದ ವ್ಯೂ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ವ್ಯೂ ಪಾಯಿಂಟಲ್ಲಿ ಏನು ನಿಲ್ಲಿಸಲಿಲ್ಲ, ನಿಂತ್ಕೊಂಡು ಏನೂ ನೋಡೋಕ್ಕೆ ಹೋಗಲಿಲ್ಲ, ಯಾಕೆಂದರೆ ಜಾಸ್ತಿ ಜನ ಇದ್ವಿ ಮತ್ತು ಟೈಮ್ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಹಾಗೆ ಅಲ್ಲಿ ಪೂಜೆ ಸಾಮಾನೆಲ್ಲ ತೊಗೊಂಡು ಕೆಲವೊಂದು ಅಲ್ಲೂ ಫೋಟೋಸ್ ಎಲ್ಲ ತೊಗೊಂಡ್ವಿ. ಅದಾದಮೇಲೆ ದರ್ಶನಕ್ಕೆ ಹೋದ್ವಿ. ಒಳಗೆ ಸಿಕ್ಕಾಪಟ್ಟೆ ಜನ ಇದ್ದರು. ನಾವು VIP ಟಿಕೆಟ್ ತೊಗೊಂಡೇ ಒಳಗೆ ಹೋದ್ವಿ. ಎಲ್ಲರೂ ಬರಲಿಲ್ಲ. ನಾನು, ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ಹಸ್ಬೆಂಡು, ಮಕ್ಕಳು ಇಷ್ಟು ಜನ ಮಾತ್ರ ಹೋಗಿದ್ವಿ. ಎಲ್ಲರೂ ಇನ್ನು ಮಿಕ್ಕಿದವರು ಹೊರಗಡೆನೇ ಕೈ ಮುಕ್ಕೊಂಡ್ರು. ಹಾಗೆ ಫೋಟೋಸ್ ಎಲ್ಲ ತೊಗೊಂಡು ಹೊರಗಡೆ ಬಂದಾಗ ಅಲ್ಲೊಂದು ಸ್ವೀಟ್ ಶಾಪ್ ಇತ್ತು. ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಇಸ್ಕೊಂಡು ತಿಂದ್ಕೊಂಡು ಹಾಗೆ ಮಧ್ಯಾಹ್ನ ನಾವು ಲಂಚಿಗೆ ಹೋಗಿದ್ದೆ. ಹನುಮಂತು ಪಲಾವಿಗೆ ಹೋದ್ವಿ. ಒರಿಜಿನಲ್ ಹನುಮಂತು ಪಲಾವ್ ಏನಿದೆ ಅಲ್ಲಿಗೆ ಹೋಗಿದ್ವಿ. ಟೇಸ್ಟ್ ಅಂತೂ ಸಿಕ್ಕಾಪಡೆ ಸಕ್ಕತ್ತಾಗಿತ್ತು. ಸುಮ್ಮನೆ ಹೇಳ್ತಾರೆ ಮೈಸೂರು ಹನುಮಂತು ಪಲಾವ್ ಅಂತ. ಹಾಗೆಯೇ ತುಂಬಾ ಚೆನ್ನಾಗಿತ್ತು. ಬೇರೆ ಬೇರೆ ಸ್ಟಾರ್ಟರ್ಸು ಕೆಲವೊಂದೆಲ್ಲ ಟ್ರೈ ಮಾಡಿದ್ರು. ಇವರಿಬ್ಬರು ಫುಲ್ ಬ್ಯಾಟಿಂಗ್ ಮಾಡಿಬಿಟ್ಟು ಬಂದು ಆರಾಮಾಗಿ ಕೂತ್ಕೊಬಿಟ್ಟಿದ್ದಾರೆ, ಶೆಕೆ ಜಾಸ್ತಿ ಆಯಿತು ಅಂತ. ಹಾಗೆ ನಾವು ಕೂಡ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೊರಟಿ ನಾವು ಬಂದಿದ್ದೆ ಝೂಗೆ. ಮಕ್ಕಳು ಝೂ ಅಂತ ಕೇಳ್ತಾಯಿದ್ರು. ಸೊ ಹಾಗಾಗಿ ಝೂಗೆ ಹೋಗೋಣ. ಆ್ಯಕ್ಚುಲಿ ನಮಗೆ ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿನ ನೋಡಬೇಕು, ಅಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ಅಲ್ಲಿನೇ ಜನ ಸಿಕ್ಕಾಪಟ್ಟೆ ಇದ್ದರು, ಲೇಟ್ ಆಗಿತ್ತು. ಇವರು ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಹನುಮಂತು ಪಲಾವ್ ಟ್ರೈ ಮಾಡಬೇಕು ಅನ್ನೋದು ಅವ್ರಿಗೆ ಇತ್ತು. ಇನ್ನು ಲಂಚ್ ಅವರು 1:30ಗೆ ತಿಂದು ಅಭ್ಯಾಸ ಇರೋದ್ರಿಂದ ಇನ್ನೂ ಸುಸ್ತಾಗಿಬಿಡುತ್ತೆ ಅಂತ ಅಂದ್ಬಿಟ್ಟು ನಾವು ಬೆಳಗ್ಗೆಯಿಂದ ಟಿಫನ್ ಕೂಡ ತಿಂದಿರಲಿಲ್ಲ. ಸೊ ಡೈರೆಕ್ಟು ನಾವು ಹನುಮಂತು ಪಲಾವ್ಗೆ ಹೋದ್ವಿ. ನೆಕ್ಸ್ಟ್ ಟೈಮ್ ನೋಡೋಣ, ಹೋಗೋಣ ಅಂತ ಹೇಳಿಬಿಟ್ಟು ಅಲ್ಲಿ ಮುಗಿಸ್ಕೊಂಡು ಝೂಗೆ ಹೋದ್ವಿ. ಝೂನಲ್ಲಿ ಏನಾಯಿತು ಅಂದರೆ ಚಿನಿಮಾ ಬಂದ್ಬಿಟ್ಟು ಅಳ್ತಾ ಇದ್ಲು. ನಾನು ಅವಳನ್ನ ಸಮಾಧಾನ ಮಾಡೋದಕ್ಕೆ ಅಂತ ಈ ಸೈಡ್ ಕರ್ಕೊಂಬಂದೆ. ಇವ್ರೇನು ಮಾಡಿದ್ದಾರೆ, ನಾರ್ಮಲ್ ಟಿಕೆಟ್ ತೊಗೊಂಬಂದ್ಬಿಟ್ಟಿದ್ದಾರೆ. ಸೊ ನಡೆದು ಸಿಕ್ಕಾಪಟ್ಟೆ ಸುಸ್ತಾಯಿತು ನಮಗೂ. ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ವರೆಗೂ ಇದೆ ನಡೆಯೋ ಅಂಥದ್ದು. ಅಲ್ಲಿಂದ ನಡ್ಕೊಂಬರೋದು ಟೈಮ್ ಆಯಿತು.
ಅಟ್ಲೀಸ್ಟ್ ನಾನಾದರೂ ಅಲ್ಲಿ ಟಿಕೆಟ್ ತೊಗೊಳ್ಳೋ ಟೈಮಿಗೆ ಹೋಗಿದ್ದಿದ್ರೆ ಅಲ್ಲಿ ಸಫಾರೀಸ್ ಏನು ಚಿಕ್ಕ ಚಿಕ್ಕದು ಗಾಡಿಗಳು ಬರುತ್ತಲ್ಲ ಅದನ್ನು ನಾವು ಬುಕ್ ಅಂದರೆ ತೊಗೊಂಡು ಹೋಗ್ಬೋದಾಗಿತ್ತು. ಆದ್ರೂ ಕೆಲವೊಂದು ನೋಡಿದ್ವಿ, ಕೆಲವೊಂದು ಆಗಿಲ್ಲ. ಮಕ್ಕಳು ಆಲ್ಮೋಸ್ಟ್ 4 to 5 ಕಿಲೋಮೀಟರ್ಸ್ ಎಲ್ಲ ನಡೆಯಲ್ಲ. ನಮ್ಮ ಸೋನು ಖುಷಿ ಓಕೆ ನಡೆದ್ಲು. ಸೋನುಗೆ ಅಷ್ಟೊಂದು ನಡೆಯೋದಕ್ಕೆಲ್ಲ ಆಗಲ್ಲ. ಆ ಕಾರಣದಿಂದ ಅಲ್ಲಿ ನಾವು ಸ್ವಲ್ಪ ಹೊತ್ತು ಎತ್ಕೊಂಡು ಕರ್ಕೊಂಡೆಲ್ಲ ಹೋದ್ವಿ. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಪ್ಯಾರೆಟ್ಸು ಮತ್ತು ಬರ್ಡ್ಸು, ಮಂಕೀಸು ಮತ್ತು ಈ ಥರ ಸ್ಮಾಲ್ ಕೋತಿಗಳು, ಗೊರಿಲ್ಲಾ ಅದೆಲ್ಲ ಇತ್ತು. ಅದನ್ನೆಲ್ಲ ತುಂಬ ನೋಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಇನ್ನೇನು ಲಾಸ್ಟಲ್ಲಿ ಇನ್ನೊಂದು 2 ಕಿಲೋಮೀಟರ್ಸ್ ಇದೆ ಅನ್ನೋವಾಗ ಅವ್ರ ಕೈಯಲ್ಲಿ ಆಗಿಲ್ಲ. ಚೀತಾ, ಜಿರಾಫು, ಕರಡಿ, ಆಲ್ಮೋಸ್ಟ್ ಪ್ರತಿಯೊಂದು ಅನಿಮಲ್ಸನ್ನು ನೋಡಿದ್ವಿ. ಈ ವಿಡಿಯೋನಲ್ಲಿ ನಾನು ಕೆಲವೊಂದನ್ನು ಹಾಕಿದ್ದೀನಿ ಅಷ್ಟೇ, ಜಾಸ್ತಿ ಏನು ಹಾಕಕ್ಕೆ ಹೋಗಿಲ್ಲ. ಬನ್ನೇರುಘಟ್ಟ ಝೂದು ನೋಡಿದ್ರಲ್ಲ, ಫಸ್ಟು ನಾವು ಇಲ್ಲಿಗೆ ಮೈಸೂರು ಝೂಗೆ ಮಕ್ಕಳನ್ನ ಕರ್ಕೊಂಡು ನಾವು ವಿಸಿಟ್ ಮಾಡಿದ್ದಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ತುಂಬ ತಿರುಗಾಡಿದ್ರೂ ಅಷ್ಟೊಂದು ನಮಗೆ ಪ್ರಾಣಿಗಳು ಕಾಣಿಸ್ಲಿಲ್ಲ. ಬನ್ನೇರುಘಟ್ಟದಲ್ಲಿ ನಾನು ನಿಮಗೆ ಹಳೆ ವಿಡಿಯೋದೆಲ್ಲ ಹಾಕಿದ್ನಲ್ಲ, ಅಲ್ಲಿ ತುಂಬ ಅನಿಮಲ್ಸ್ನ ನೋಡಿದ್ವಿ. ಅಂದರೆ ಈ ಕೇಜಲ್ಲಿ ಮತ್ತು ಈ ಥರ ಇಟ್ಟಿರ್ತಾರಲ್ಲ ಆ ಅನಿಮಲ್ಸ್ನ ನೋಡಿಲ್ಲ. ನಾವು ಬನ್ನೇರುಘಟ್ಟಕ್ಕೆ ಹೋದಾಗ ಸಫಾರಿ ಮುಗಿಸ್ಕೊಂಡು ಬಟರ್ಫ್ಲೈ ಪಾರ್ಕ್ ಏನೋ ನೋಡ್ಕೊಂಡು ಅಷ್ಟರಲ್ಲಿ ಟೈಮಿಂಗ್ಸು ಲಾಸ್ಟ್ ಆಗಿತ್ತು. ಸೊ ಅಲ್ಲಿಂದ ನಾವು ಬಂದುಬಿಟ್ವಿ. ಫುಲ್ಲು ಬನ್ನೇರುಘಟ್ಟಲ್ಲೂ ಏನೂ ನೋಡಿಲ್ಲ. ಹಾಗೆ ಆಫ್ರಿಕನ್ ಎಲಿಫೆಂಟು ಮತ್ತು ಹಿಪ್ಪೋ, ರೈನೋ, ಅದಾದಮೇಲೆ ಇದು ಕಾಡು ಕೋಣಗಳು ಅಂತಾರಲ್ಲ ಅದು ಇದೆಲ್ಲ ಇದನ್ನೆಲ್ಲ ನೋಡಿಕೊಂಡು, ಇದು ಆಫ್ರಿಕನ್ ಎಲಿಫೆಂಟ್ ದೊಡ್ಡದಾಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಇರೋ ಎಲಿಫೆಂಟ್ಸ್ಗಿಂತ ಅದು ಸ್ವಲ್ಪ ದೊಡ್ಡದಾಗಿರುತ್ತೆ. ಅದ್ರ ಸ್ಕಿನ್ನು ಮತ್ತು ಬೇರೆ ಟೆಕ್ಸ್ಚರಲ್ಲೇ ಇರುತ್ತೆ ಆ ಸ್ಕಿನ್ನೆಲ್ಲ ಎಲಿಫೆಂಟ್ಗೆ. ಅದಾದಮೇಲೆ ಕೆಲವೊಂದು ಮಂಕೀಸ್ ಇತ್ತು. ಮಂಕೀಸಲ್ಲಿ ತುಂಬಾ ವೆರೈಟೀಸ್ ಮಂಕೀಸಲ್ಲಿ ಇದ್ದಿತ್ತು. ಅದಾದಮೇಲೆ ಗೊರಿಲ್ಲಾ, ಚಿಂಪಾಂಜಿ ಮತ್ತು ಸ್ನೇಕ್ ಇದಿತ್ತು, ಏನು ಗ್ಲಾಸ್ ಇದರಲ್ಲೆಲ್ಲ ಹಾಕಿದ್ದಿತ್ತು. ಆ್ಯಂಡ್ ದಿಸ್ ಇಸ್ ಝೀಬ್ರಾನೆಲ್ಲ ನೋಡಿಕೊಂಡು ಮಕ್ಕಳು ಸಿಕ್ಕಾಪಟ್ಟೆ ಅಷ್ಟು ಟಯರ್ಡ್ ಆದರೂ ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾಯಿದ್ರು. ಯಾಕಂದರೆ ಅವರು ಫಸ್ಟ್ ಟೈಮ್ ಈ ಥರ ಹತ್ತಿರದಿಂದ ಎಲ್ಲ ನೋಡಿದಾಗ ಅವರು ಕೂಡ ತುಂಬ ಖುಷಿ ಪಡ್ತಾಯಿದ್ರು. ಏನಿದ್ರು ಅವ್ರು ಬರೀ ಟಿ ವಿನಲ್ಲಿ, ಡಿಸ್ಕವರಿ ನ್ಯಾಷನಲಲ್ಲಿ, ಅದು ಬಿಟ್ಟರೆ ಕಾರ್ಟೂನ್ಸಲ್ಲಿ ನೋಡಿದರು ಅಷ್ಟೇ. ಸೊ ಅಲ್ಲೇ ಇಲ್ಲೊಂದು ರಿಲ್ಯಾಕ್ಸಿಂಗ್ ಅಂದ್ಬಿಟ್ಟು ವಾಟರ್ ಫೌಂಟೇನ್ ಕೂಡ ಇತ್ತು. ಇದನ್ನು ಕೂಡ ನೋಡಿಕೊಂಡು ಮುಂದೆ ಬಂದ್ವಿ. ಸೊ ಇದು ನರಿ, ಫಾಕ್ಸ್ ಅನಿಸುತ್ತೆ, ಇದು ನರಿ ಅದೆಲ್ಲ ಇದ್ದಿತ್ತು. ಸೊ ಇದೆಲ್ಲ ಬಂದುಬಿಟ್ಟು ಜಿಂಕೆ. ಸೊ ಇದನ್ನೆಲ್ಲ ನೋಡಿಕೊಂಡು ಅಲ್ಲಿ ಒಂದು ಐ ಲವ್ ಮೈಸೂರು ಝೂ ಅನ್ನೋದಿತ್ತು. ಅಲ್ಲೊಂದು ಫೋಟೋ ತೊಗೊಂಡು ಅಲ್ಲಿಂದ ಡೈರೆಕ್ಟ್ ನಾವು ಹೊರಟಿದ್ದೆ ಬೆಂಗಳೂರಿಗೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.